ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 8ನೇ ತರಗತಿ ಹಿಂದಿ ಭಾಗ 1. ಹಿಂದಿನ ವಿಡಿಯೋದಲ್ಲಿ ನಾವು ಮೇರಾ ದೇಶ್ ಮೇರಿ ಮಾँ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಶಿಕ್ಷಾ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ್ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಇಲ್ಲಿ ನಾವು ಒಂದು ವಾಕ್ಯದಲ್ಲಿ ಉತ್ತರವನ್ನ ಬರೆಯಬೇಕು. ಪ್ರಶ್ನೆ ನಂಬರ್ 1, ಶಿಶುನೆ ರೋ ರೋಕರ್ ಕ್ಯಾ ಸೀಖಾ ಹೈ. ಇಲ್ಲಿ ಮಗುವು ಅಳುತ್ತಾ ಅಳುತ್ತಾ ಏನನ್ನು ಕಲಿಯಿತು ಎಂದು ಕೇಳುತ್ತಿದ್ದಾರೆ. ಉತ್ತರ ಶಿಶುನೆ ರೋ ರೋಕರ್ ಹಸ್ನಾ ಸೀಖಾ ಹೈ. ಇಲ್ಲಿ ಮಗುವು ಅಳುತ್ತಾ ಅಳುತ್ತಾ ನಗುವುದನ್ನು ಕಲಿಯಿತು ಎಂದು ನಾವು ಉತ್ತರದಲ್ಲಿ ಬರೆಯಬೇಕು. ಪ್ರಶ್ನೆ ನಂಬರ್ 2, ಶಿಶುನೆ ಲಘು ಹೋಕರ್ ಕ್ಯಾ ಸೀಖಾ ಹೈ. ಇಲ್ಲಿ ಲಘು ಎಂದರೆ ಸಣ್ಣ ಅಥವಾ ಚಿಕ್ಕ ಎಂದು ಅರ್ಥ. ಇಲ್ಲಿ ಮಗುವು ಸಣ್ಣದಾಗಿದ್ದುಕೊಂಡು ಏನನ್ನ ಕಲಿಯಿತು ಎಂದು ಕೇಳುತ್ತಿದ್ದಾರೆ. ಉತ್ತರ ಶಿಶುನೆ ಲಘು ಹೋಕರ್ ಬಡನಾ ಸೀಖಾ ಹೈ. ಇಲ್ಲಿ ಮಗುವು ಚಿಕ್ಕದಾಗಿದ್ದುಕೊಂಡು ದೊಡ್ಡದಾಗುವುದನ್ನು ಕಲಿತಿದೆ ಎಂದು ಉತ್ತರದಲ್ಲಿ ಬರೆಯಬೇಕು. ಶಿಶುನೆ ಲಘು ಹೋಕರ್ ಬಡನಾ ಸೀಖಾ ಹೈ. ಪ್ರಶ್ನೆ ನಂಬರ್ 3, ಶಿಶುನೆ ಚಲ್ನಾ ಕೈಸೆ ಸೀಖಾ ಹೈ. ಮಗುವು ನಡೆಯುವುದನ್ನ ಹೇಗೆ ಕಲಿಯಿತು ಎಂದು ಕೇಳುತ್ತಿದ್ದಾರೆ. ಶಿಶುನೆ ಗಿರ್ ಗಿರ್ಕರ್ ಚಲ್ನಾ ಸೀಖಾ ಹೈ. ಇಲ್ಲಿ ಮಗುವು ಬೀಳುತ್ತಾ ಬೀಳುತ್ತಾ ನಡೆಯುವುದನ್ನು ಕಲಿತಿದೆ ಎಂದು ನಾವು ಬರೆಯಬೇಕು. ಶಿಶುನೆ ಗಿರ್ ಗಿರ್ಕರ್ ಚಲ್ನಾ ಸೀಖಾ ಹೈ. ಪ್ರಶ್ನೆ ನಂಬರ್ 4, ಶಿಶುನೆ ಸಬ್ ಕುಚ್ ಕಹಾ ಆಕರ್ ಸೀಖಾ ಹೈ. ಮಗುವು ಎಲ್ಲವನ್ನು ಎಲ್ಲಿ ಬಂದು ಕಲಿಯಿತು ಎಂದು ಕೇಳುತ್ತಿದ್ದಾರೆ. ಶಿಶುನೆ ಸಬ್ ಕುಚ್ ದುನಿಯಾ ಮೇ ಆಕರ್ ಸೀಖಾ ಹೈ. ಇಲ್ಲಿ ಮಗುವು ಎಲ್ಲವನ್ನು ಈ ಜಗತ್ತಿಗೆ ಬಂದು ಅಥವಾ ಈ ಪ್ರಪಂಚಕ್ಕೆ ಬಂದು ಕಲಿತಿದೆ ಎಂದು ನಾವು ಬರೆದಿದ್ದೇವೆ. ಶಿಶುನೆ ಸಬ್ ಕುಚ್ ದುನಿಯಾ ಮೇ ಆಕರ್ ಸೀಖಾ ಹೈ. ಪ್ರಶ್ನೆ ನಂಬರ್ 5, ಚಂಗೋನೆ ಕ್ಯಾ ಸೀಖಾ ಹೈ. ಇಲ್ಲಿ ಪತಂಗವು ಏನನ್ನು ಕಲಿತಿದೆ ಎಂದು ಕೇಳುತ್ತಿದ್ದಾರೆ. ಚಂಗೋನೆ ಚಡನಾ ಸೀಖಾ ಹೈ. ಇಲ್ಲಿ ಪತಂಗವು ಚಡನ ಎಂದರೆ ಮೇಲೇರುವುದು ಎಂದು ಅರ್ಥ. ಚಂಗೋನೆ ಚಡನಾ ಸೀಖಾ ಹೈ. ಇಲ್ಲಿ ಪತಂಗವು ಮೇಲೇರುವುದನ್ನು ಕಲಿತಿದೆ ಎಂದು ನಾವು ಬರೆಯಬೇಕು. ಚಂಗೋನೆ ಚಡನಾ ಸೀಖಾ ಹೈ. ಪ್ರಶ್ನೆ ನಂಬರ್ 6, ಮುರಳೀನೆ ಗಾನ ಕೈಸೆ ಸೀಖಾ ಹೈ. ಇಲ್ಲಿ ಕೊಳಲು ಹಾಡುವುದನ್ನು ಹೇಗೆ ಕಲಿಯಿತು ಎಂದು ಕೇಳುತ್ತಿದ್ದಾರೆ. ಮುರಳೀನೆ ಅಪನಾ ಉರ್ ಛೇದಕರ್ ಗಾನ ಸೀಖಾ ಹೈ. ಇಲ್ಲಿ ಕೊಳಲು ತನ್ನ ಎದೆಯನ್ನ ಬಗೆದು ಹಾಡುವುದನ್ನು ಕಲಿಯಿತು ಎಂದು ಬರೆಯಬೇಕು. ಮುರಳೀನೆ ಅಪನಾ ಉರ್ ಛೇದಕರ್ ಗಾನ ಸೀಖಾ ಹೈ. ಪ್ರಶ್ನೆ ನಂಬರ್ 7, ವಾರಿಧರೋನೆ ಪಾನಿ ಬರ್ಸಾನ ಕೈಸೆ ಸೀಖಾ ಹೈ. ಇಲ್ಲಿ ನದಿಗಳು ಅಥವಾ ವಾರಿಧರ್ ಎಂದು ಕೊಟ್ಟಿದ್ದಾರೆ. ಇವುಗಳು ನೀರು ಹರಿಯುವುದನ್ನು ಹೇಗೆ ಕಲಿತುಕೊಂಡವು ಎಂದು ಕೇಳುತ್ತಿದ್ದಾರೆ. ವಾರಿಧರೋನೆ ಮಿಟ್ ಮಿಟ್ಕರ್ ಪಾನಿ ಬರ್ಸಾನ ಸೀಖಾ ಹೈ. ಇಲ್ಲಿ ವಾರಿಧರೋನೆ ಕ್ಷೀಣಿಸುತ್ತಾ ನೀರನ್ನು ಹರಿಯುವುದನ್ನು ಕಲಿತಿವೆ ಎಂದು ಬರೆಯಬೇಕು. ವಾರಿಧರೋನೆ ಮಿಟ್ ಮಿಟ್ಕರ್ ಪಾನಿ ಬರ್ಸಾನ ಸೀಖಾ ಹೈ. ಪ್ರಶ್ನೆ ನಂಬರ್ 8, ನದಿಯೋನೆ ಬಹನಾ ಕೈಸೆ ಸೀಖಾ ಹೈ. ಇಲ್ಲಿ ನದಿಗಳು ಹರಿಯುವುದನ್ನು ಹೇಗೆ ಕಲಿತಿವೆ ಎಂದು ಕೇಳುತ್ತಿದ್ದಾರೆ. ನದಿಯೋನೆ ತರು ಗಿರಿವರ್ಸೆ ಗಿರ್ ಗಿರ್ಕರ್ ಬಹನಾ ಸೀಖಾ ಹೈ. ಇಲ್ಲಿ ನದಿಗಳು ಬೆಟ್ಟ ಮತ್ತು ಗುಡ್ಡಗಳಿಂದ ಬೀಳುತ್ತಾ ಬೀಳುತ್ತಾ, ಇಲ್ಲಿ ಗಿರ್ ಗಿರ್ಕರ್ ಎಂದರೆ ಬೀಳುತ್ತಾ ಎಂದು ಅರ್ಥ. ಗಿರ್ ಗಿರ್ಕರ್ ಬೀಳುತ್ತಾ ಬಹನಾ ಸೀಖಾ ಹೈ ಹರಿಯುವುದನ್ನ ಕಲಿತಿದ್ದಾವೆ. ನದಿಯೋನೆ ತರು ಗಿರಿವರ್ಸೆ ಗಿರ್ ಗಿರ್ಕರ್ ಬಹನಾ ಸೀಖಾ ಹೈ. ಪ್ರಶ್ನೆ ನಂಬರ್ 2, 2-3 ವಾಕ್ಯೋं में उत्तर लिखिए. ಇಲ್ಲಿ ನಾವು 2 ರಿಂದ 3 ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯಬೇಕು. प्रश्न नंबर 1, शिशु ने दुनिया में आकर पहले क्या क्या सीखा है और कैसे सीखा है ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಮಗುವು ಜಗತ್ತಿಗೆ ಬಂದು ಮೊದಲು ಏನೇನನ್ನು ಕಲಿಯಿತು ಮತ್ತು ಹೇಗೆ ಕಲಿಯಿತು ಎಂದು ನಾವು ಬರೆಯಬೇಕು. शिशु ने दुनिया में आकर रो रोकर हंसना सीखा है, लघु होकर बढ़ना सीखा है और गिर गिर कर चलना सीखा है. ಇಲ್ಲಿ ಮಗುವು ಜಗತ್ತಿಗೆ ಬಂದು ಅಳುತ್ತಾ ಅಳುತ್ತಾ ನಗುವುದನ್ನ ಕಲಿಯಿತು, ಸಣ್ಣದಿರುವುದರಿಂದ ದೊಡ್ಡದಾಗುವುದನ್ನ ಕಲಿಯಿತು ಮತ್ತು ಬೀಳುತ್ತಾ ಬೀಳುತ್ತಾ ನಡೆಯುವುದನ್ನ ಕಲಿಯಿತು ಎಂದು ನಾವು ಬರೆದಿದ್ದೇವೆ. 2ನೇ ಪ್ರಶ್ನೆ, ಪಾನಿ ಕೈಸೆ ಬರ್ಸಾತಾ ಹೈ ನದಿಯಾ ಕೈಸೆ ಬಹತಿ ಹೈ. ಇಲ್ಲಿ ನೀರು ಹೇಗೆ ಬೀಳುತ್ತದೆ ಮತ್ತು ನದಿಗಳು ಹೇಗೆ ಹರಿಯುತ್ತವೆ ಎಂದು ಕೇಳುತ್ತಿದ್ದಾರೆ. ಮಿಟ್ ಮಿಟ್ಕರ್ ವಾರಿಧರೋನೆ ಪಾನಿ ಬರ್ಸತಾ ಹೈ. ಇಲ್ಲಿ
ಮೋಡಗಳು ಕ್ಷೀಣಿಸುತ್ತಾ ಕ್ಷೀಣಿಸುತ್ತಾ ಇಲ್ಲಿ ನೀರನ್ನ ಹರಿಸುತ್ತವೆ. ಬರಸಾತಾ ಹೈ ಎಂದು ನಾವು ಬರೆಯಬೇಕು. ತರು ಗಿರಿವರ್ಸೆ ಗಿರ್ ಗಿರ್ಕರ್ ನದಿಯ ಬೆಹತಿ ಹೈ. ಇಲ್ಲಿ ಬೆಟ್ಟ ಮತ್ತು ಗುಡ್ಡಗಳಿಂದ ಬೀಳುತ್ತಾ ಬೀಳುತ್ತಾ ನದಿಗಳು ಹರಿಯುತ್ತವೆ ಎಂದು ಬರೆಯಬೇಕು. ತರು ಗಿರಿವರ್ಸೆ ಗಿರ್ ಗಿರ್ಕರ್ ನದಿಯ ಬೆಹತಿ ಹೈ. ಪ್ರಶ್ನೆ ನಂಬರ್ 3, ಅನುರೂಪ್ ಶಬ್ದ ಲಿಖಿಯೆ. ಇಲ್ಲಿ ನಾವು ಕೊಟ್ಟಿರುವಂತಹ ಶಬ್ದಗಳನ್ನು ಗಮನಿಸಿ ಮುಂದಿರುವ ಶಬ್ದವನ್ನ ಬರೆಯಬೇಕು. ಮೊದಲನೇ ಪ್ರಶ್ನೆ, ಚಂಗ್ ಚಡನ ವಾರಿಧರ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಚಂಗ್ ಚಡನ ವಾರಿಧರ್ ಬರ್ಸಾನ. ಇಲ್ಲಿ ಚಂಗ್ ಎಂದರೆ ಪತಂಗ ಎಂದು ಅರ್ಥ. ಪತಂಗವು ಮೇಲೇರುತ್ತದೆ. ಚಡನ ಎಂದರೆ ಮೇಲೇರುವುದು ಎಂದು ಅರ್ಥ. ವಾರಿಧರ್, ವಾರಿಧರ್ ಎಂದರೆ ಮೋಡ. ಮೋಡವು ಬರ್ಸಾನ ಅಂದರೆ ಹರಿಯುತ್ತದೆ ಅಥವಾ ಹರಿಸುತ್ತದೆ, ನೀರನ್ನು ಹರಿಸುತ್ತದೆ ಎನ್ನುವುದನ್ನ ಬರೆಯಬೇಕಾಗಿದೆ. ಇಲ್ಲಿ ಬರ್ಸಾನ ಹರಿಸುತ್ತದೆ ಅಥವಾ ಹರಿಯುತ್ತದೆ ಎಂದು ನಾವು ಬರೆಯಬೇಕು. ಎರಡನೇ ಪ್ರಶ್ನೆ, ದುನಿಯಾ ಜಗತ್. ದುನಿಯಾ ಎಂದರೆ ಅರ್ಥ ಜಗತ್ ಎಂದು ಅರ್ಥ. ಇಲ್ಲಿ ಉರ್ ಎಂದರೆ, ಉರ್ ಪದದ ಅರ್ಥವನ್ನ ನಾವು ಬರೆಯಬೇಕು. ಉರ್ ಇದರ ಪರ್ಯಾಯವಾಚಿ ಶಬ್ದ ಸೀನಾ ಆಗಿದೆ. ಸೀನಾ ಎಂದು ನಾವು ಬರೆಯೋಣ. ಪ್ರಶ್ನೆ ನಂಬರ್ 3, ನದಿ ಬಹನ. ನದಿಗಳು ಹರಿಯುತ್ತವೆ. ಮುರಳಿ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಮುರಳಿ ಎಂದರೆ ಕೊಳಲು ಎಂದು ಅರ್ಥ. ಮುರಳಿ, ಇಲ್ಲಿ ಕೊಳಲಿನಿಂದ ನಾವು ಹಾಡನ್ನ ನುಡಿಸಬಹುದು. ಆದ್ದರಿಂದ ಗಾನ ಎಂದು ನಾವು ಬರೆಯಬೇಕು. ಮುರಳಿ ಗಾನ. ಪ್ರಶ್ನೆ ನಂಬರ್ 4, ಭೂಕ್ ಪ್ಯಾಸ್ ಶಬ್ದ ಯುಗ್ಮ. ಇಲ್ಲಿ ಭೂಕ್ ಮತ್ತು ಪ್ಯಾಸ್ ಅಂದರೆ ಹಸಿವು ಮತ್ತು ಬಾಯಾರಿಕೆ ಎನ್ನುವುದು ಶಬ್ದ ಯುಗ್ಮವಾಗಿದೆ. ಮಿಟ್ ಮಿಟ್ಕರ್, ಇಲ್ಲಿ ನೀವು ನೋಡಬಹುದು ಮಿಟ್ ಮಿಟ್, ಇಲ್ಲಿ 2 ಸಾರಿ ಒಂದೇ ಪದವನ್ನ ಬಳಸಲಾಗಿದೆ. ಆದ್ದರಿಂದ ಇಂತಹ ಪದಗಳನ್ನು ನಾವು ದ್ವಿರುಕ್ತಿ ಎಂದು ಕರೆಯುತ್ತೇವೆ. ಮಿಟ್ ಮಿಟ್ಕರ್ ಎನ್ನುವುದು ಒಂದು ದ್ವಿರುಕ್ತಿಯಾಗಿದೆ. ಆದ್ದರಿಂದ ದ್ವಿರುಕ್ತಿ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 4, ಜೋಡ್ಕರ್ ಲಿಖಿಯೆ. ಇಲ್ಲಿ ಹೊಂದಿಸಿ ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 1, ಶಿಶು ಗಿರಿವರ್ ಚಂಗ್ ಗಾನ ಮುರಳಿ ಹಸನ ನದಿ ಚಡನ ಎಂದು ಕೊಡಲಾಗಿದೆ. ಶಿಶು ಹಸನ, ಗಿರಿವರ್ ನದಿ, ಚಂಗ್ ಚಡನ, ಗಾನ ಮುರಳಿ. ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಜೋಡಿಸಿ ಬರೆದಿದ್ದೇವೆ. ವಿಲೋಮ್ ಶಬ್ದ ಲಿಖಿಯೆ. ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಬೇಕು. ರೋನ, ರೋನ ಎಂದರೆ ಅಳುವುದು ಎಂದು ಅರ್ಥ. ಅಳುವುದಕ್ಕೆ ನಾವು ವಿರುದ್ಧ ಪದವನ್ನು ಬರೆದಾಗ ಹಸನ, ಹಸನ ಎಂದರೆ ನಗುವುದು. ಪ್ರಶ್ನೆ ನಂಬರ್ 2, ಚಡನ. ಚಡನ ಎಂದರೆ ಮೇಲೇರುವುದು ಎಂದು ಅರ್ಥ. ಉತ್ತರನ, ಉತ್ತರನ ಎಂದರೆ ಕೆಳಗಿಳಿಯುವುದು. ಮೂರನೇ ಪ್ರಶ್ನೆ, ಮಿಟನ. ಇಲ್ಲಿ ವಿರುದ್ಧಾರ್ಥಕ ಪದವಾಗಿ ನಾವು ಬನನ ಎಂದು ಬರೆದಿದ್ದೇವೆ. ಮಿಟನ ಎಂದರೆ ಕ್ಷೀಣಿಸಿ ಹೋಗುವುದು. ಬನನ ಎಂದರೆ ಯಾವುದೇ ವಸ್ತುವನ್ನ ಮಾಡಲ್ಪಡುವುದು ಎಂದು ಅರ್ಥ. ಆದ್ದರಿಂದ ಮಿಟನ ಬನನ. ಪ್ರಶ್ನೆ ನಂಬರ್ 4, ಗಿರ್ನ. ಗಿರ್ನ ಎಂದರೆ ಬೀಳುವುದು. ವಿರುದ್ಧ ಪದ ಉಠನ. ಉಠನ ಎಂದರೆ ಏಳುವುದು ಎಂದು ಆಗಿದೆ. ಆದ್ದರಿಂದ ಗಿರ್ನ ವಿರುದ್ಧಾರ್ಥಕ ಪದ ಉಠನ ಆಗಿದೆ. ಪ್ರಶ್ನೆ ನಂಬರ್ 6, ಅನ್ಯವಚನ ರೂಪ್ ಲಿಖಿಯೆ. ಇಲ್ಲಿ ಅನ್ಯವಚನ ರೂಪವನ್ನು ನಾವು ಬರೆಯಬೇಕು. ಅಂದರೆ ಏಕವಚನದಲ್ಲಿರುವ ಪದಗಳನ್ನು ಬಹುವಚನವಾಗಿ ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 1, ನದಿ ನದಿಯ, ಮುರಳಿ ಮುರಳಿಯ, ವಾಣಿ ವಾಣಿಯ, ಸ್ಮೃತಿ ಸ್ಮೃತಿಯ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಏಕವಚನ ಪದಗಳಿಗೆ ನಾವು ಬಹುವಚನ ರೂಪವನ್ನ ಬರೆದಿದ್ದೇವೆ. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ, ಪರ್ಯಾಯವಾಚಿ ಶಬ್ದ ಲಿಖಿಯೆ. ಇಲ್ಲಿ ನಾವು ಸಮಾನಾರ್ಥಕ ಪದಗಳನ್ನ ಬರೆಯಬೇಕು. ಶಿಶು, ಶಿಶು ಎಂದರೆ ಮಗು ಎಂದು ಅರ್ಥ. ಇಲ್ಲಿ ಇದೇ ಪದಕ್ಕೆ ನಾವು ಇನ್ನೊಂದು ಸಮಾನಾರ್ಥಕ ಪದವನ್ನ ಬರೆಯಬೇಕಾಗಿದೆ. ಶಿಶು ಇದರ ಇನ್ನೊಂದು ಅರ್ಥ ಬಚ್ಚ ಎಂದು ನಾವು ಬರೆಯಬಹುದು. ಪ್ರಶ್ನೆ ನಂಬರ್ 2, ದುನಿಯಾ. ದುನಿಯಾ ಎಂದರೆ ಜಗತ್ತು ಅಥವಾ ಪ್ರಪಂಚ ಎಂದು ಅರ್ಥ. ಇಲ್ಲಿ ಅರ್ಥ ಜಗತ್ ಮತ್ತು ಸಂಸಾರ ಎಂದು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3, ವಾರಿಧರ್. ವಾರಿಧರ್ ಎಂದರೆ ಮೋಡ. ಇಲ್ಲಿ ಬಾದಲ್ ಎಂದು ಕೂಡ ನಾವು ಮೋಡವನ್ನ ಕರೆಯುತ್ತೇವೆ. ಆದ್ದರಿಂದ ಬಾದಲ್ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 4, ಚಂಗ್ ಪತಂಗ್. ಇಲ್ಲಿ ಚಂಗ್ ಎಂದರೆ ಪಾತರಗಿತ್ತಿ ಎಂದು ಅರ್ಥ. ಪತಂಗ್ ಎಂದು ಕೂಡ ನಾವು ಇಲ್ಲಿ ಕರೆಯಬಹುದು. ಚಂಗ್ ಪತಂಗ್. ಪ್ರಶ್ನೆ ನಂಬರ್ 7, ತಾರಾವಾಲೆ ಥಾಪುವಾಲೆ ಅನ್ಯ ಸಂಗೀತ ಸಾಧನೋं की ಸೂಚಿ. ಇಲ್ಲಿ ತಾರಾವಾಲೆ ಎಂದರೆ ನಾವು ತಂತಿಯನ್ನ ಉಪಯೋಗಿಸಿ ನುಡಿಸಬಹುದಾದಂತಹ ಸಾಧನಗಳು. ಥಾಪವಾಲೆ ಎಂದರೆ ಬಡಿದು ಸ್ವರ ನುಡಿಸುವಂತಹ ಸಾಧನಗಳು. ಮತ್ತು ಇತರೆ ಅನ್ಯ ಸಂಗೀತ ಸಾಧನೋं की ಸೂಚಿ ಮತ್ತು ಇನ್ನುಳಿದ ಸಂಗೀತ ಸಾಧನಗಳ ಹೆಸರನ್ನ ಕೊಡಲಾಗಿದೆ. ಇಲ್ಲಿ ನೀವು ನೋಡಬಹುದು ಸಿತಾರ್, ಇದು ತಾರಾವಾಲೆ. ಈಗ ನಾವು ತಂತಿಯನ್ನು ಉಪಯೋಗಿಸಿ ಸ್ವರಗಳನ್ನು ಹೊರಡಿಸುವಂತಹ ಸಂಗೀತ ಸಾಧನಗಳನ್ನು ಹೆಸರಿಸೋಣ. ಮೊದಲನೆಯದಾಗಿ ಸಿತಾರ್. ಸಿತಾರ್ ಇದು ತಾರಾವಾಲೆ ಸಂಗೀತ ಸಾಧನವಾಗಿದೆ. ಮತ್ತು ಬೀನ್. ಬೀನ್ ಎಂದರೆ ಇಲ್ಲಿ ಇದೊಂದು ಸಂಗೀತ ಸಾಧನ. ಇದು ಕೂಡ ನಾವು ತಂತಿಯಿಂದ ಸ್ವರ ಹೊಮ್ಮಿಸುವ ಸಂಗೀತ ಸಾಧನವಾಗಿದೆ. ವೀಣಾ. ವೀಣಾ ಎಂದರೆ ವೀಣೆ. ಇಲ್ಲಿ ಗಿಟಾರ್. ಇದು ಕೂಡ ತಂತಿಯಿಂದ ನಾವು ಸ್ವರ ಹೊಮ್ಮಿಸಬಹುದಾದ ಸಂಗೀತದ ಸಾಧನವಾಗಿದೆ.
ಈಗ ಇಲ್ಲಿ ಥಾಪುವಾಲೆ ಅಂದರೆ ಬಡಿದು ಸ್ವರವನ್ನು ಹೊಮ್ಮಿಸುವಂತಹ ಸಾಧನಗಳನ್ನು ಹೆಸರಿಸೋಣ. ತಬಲ, ಢೋಲಕ್, ಸಾರಂಗಿ ಮತ್ತು ಹಾರ್ಮೋನಿಯಂ. ಇವುಗಳನ್ನು ನಾವು ಸಾಧನವನ್ನು ಒತ್ತುವುದು ಅಥವಾ ಬಡಿಯುವುದರ ಮೂಲಕ ಸಂಗೀತ ಸ್ವರಗಳನ್ನು ಹೊರಹೊಮ್ಮಿಸಬಹುದಾಗಿದೆ. ಇಲ್ಲಿ ಉಳಿದಿರುವಂತಹ ಪದಗಳು ಢಕಲಿ, ಶೆಹನಾಯಿ, ಮುರಳಿ. ಈ ಪದವನ್ನು ಗಮನಿಸಬಹುದಾಗಿದೆ. ಇವು ಊದುವುದರ ಮೂಲಕ ಸ್ವರ ಹೊಮ್ಮಿಸಬಹುದಾದಂತಹ ಸಾಧನಗಳು. ಪ್ರಶ್ನೆ ನಂಬರ್ 9, ನಮೂನೆ ಕೆ ಅನುಸಾರ ಸಹಿ ವರ್ತನಿ ವಾಲೆ ಶಬ್ದ ಲಿಖಿಯೇ. ಇಲ್ಲಿ ನಾವು ಸರಿಯಾದ ಪದವನ್ನ ಆರಿಸಿ ಬರೆಯಬೇಕು. ಉದಾಹರಣೆಯಾಗಿ ಇಲ್ಲಿ ಒಂದು ಶಬ್ದವನ್ನ ಕೊಡಲಾಗಿದೆ, ವಾರಿಧರ್, ವಾರಿಘರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಎರಡೂ ಪದಗಳಲ್ಲಿ ಸರಿಯಾದ ಶಬ್ದವನ್ನ ಆರಿಸಿ ಬರೆಯಬೇಕು. ಇಲ್ಲಿ ಉದಾಹರಣೆಯಲ್ಲಿ ಸರಿಯಾದ ಶಬ್ದವನ್ನ ಆರಿಸಿ ಬರೆಯಲಾಗಿದೆ, ವಾರಿಧರ್. ಈಗ ನಾವು ಮುಂದಿನ ಪ್ರಶ್ನೆಗಳನ್ನ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಇಲ್ಲಿ ದುನಿಯಾ, ದುನಿಯಾ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಈ ಎರಡು ಪದಗಳಲ್ಲಿ ದುನಿಯಾ ಎನ್ನುವ ಶಬ್ದ ಸರಿಯಾಗಿದೆ. ಆದ್ದರಿಂದ ಈ ಶಬ್ದವನ್ನ ನಾವು ಇಲ್ಲಿ ಕೊಟ್ಟಿರುವಂತಹ ಬ್ರಾಕೆಟ್ನಲ್ಲಿ ಬರೆಯಬೇಕು, ದುನಿಯಾ. ಪ್ರಶ್ನೆ ನಂಬರ್ 2, ಶಿಶು, ಶಿಶು ಎಂದು ಕೊಡಲಾಗಿದೆ. ಇಲ್ಲಿ ಶಿಶು ಸರಿಯಾದ ಶಬ್ದ. ಆದ್ದರಿಂದ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ಶಿಶು ಎಂದು ಬರೆಯಬೇಕು. ಮೂರನೇ ಪದ ಮುರಳಿ, ಮುರಳಿ. ಇಲ್ಲಿ ಮುರಳಿ ಎನ್ನುವುದು ಸರಿಯಾದ ಪದವಾಗಿದೆ, ಮುರಳಿ. ನಾಲ್ಕನೇ ಪ್ರಶ್ನೆ ಗಿರ್, ಗಿರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಗಿರ್ ಎಂದರೆ ಬೀಳುವುದು ಎಂದು ಅರ್ಥ. ಇದು ಸರಿಯಾದ ಪದವಾಗಿದೆ. ಇದನ್ನು ನಾವು ಬ್ರಾಕೆಟ್ನಲ್ಲಿ ಬರೆಯೋಣ, ಗಿರ್ ಎಂದು ಬರೆಯಬೇಕು. प्रश्न नंबर 10, 8 नदियों के अधूरे नाम दिए गए हैं, उन्हें पूरा कीजिए. ಇಲ್ಲಿ ಒಂದಿಷ್ಟು ನದಿಗಳ ಹೆಸರನ್ನ ಕೊಡಲಾಗಿದೆ ಮತ್ತು ಇಲ್ಲಿ ಕೊಟ್ಟಿರುವಂತಹ ನದಿಗಳ ಹೆಸರಲ್ಲಿ ಒಂದೊಂದು ಶಬ್ದವನ್ನ ಬಿಟ್ಟು ಬಾಕಿ ಪದಗಳನ್ನ ಬರೆದಿದ್ದಾರೆ. ಈಗ ನಾವು ಇಲ್ಲಿ ಬಿಟ್ಟಿರುವಂತಹ ಪದವನ್ನ ಬರೆಯಬೇಕು. ಈಗ ಮೊದಲನೆಯದಾಗಿ ಇಲ್ಲಿ ಕೊಟ್ಟಿರುವಂತಹ ನದಿಗಳ ಹೆಸರನ್ನ ಗಮನಿಸೋಣ. ಮಂದಾಕಿನಿ, ಘಾಗರ, ಕಾವೇರಿ, ಗಂಡಕ್, ಮಹಾನಂದ, ಅಲಕ್ನಂದ, ಯಮುನಾ, ಕೋಸಿ. ಇಲ್ಲಿ ಈಗ ನಾವು ನದಿಗಳ ಹೆಸರನ್ನ ತುಂಬಿಸೋಣ. ಇಲ್ಲಿ ಅಲಕ್ ಡ್ಯಾಶ್ ದ ಎಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು ಅಲಕ್ನಂದ ಎಂದು ಒಂದು ನದಿ ಇದೆ. ಆದ್ದರಿಂದ ಅಲಕ್, ಇಲ್ಲಿ ನಾವು ನಮ್ ಎನ್ನುವ ಪದವನ್ನ ಬರೆಯಬೇಕು, ಅಲಕ್ನಂದ. ಇಲ್ಲಿ ಡ್ಯಾಶ್ ದಾಕಿನಿ ಎಂದು ಕೊಟ್ಟಿದ್ದಾರೆ, ಮಂದಾಕಿನಿ. ಇಲ್ಲಿ ಯಮುನಾ, ಕಾವೇರಿ, ಘಾಗರ, ಗಂಡಕ್, ಕೋಸಿ ಮತ್ತು ಮಹಾನಂದ ಎಂದು ನಾವು ಬರೆದಿದ್ದೇವೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ನದಿಗಳ ಹೆಸರನ್ನ ಬರೆಯಲಾಗಿದೆ. ಇಲ್ಲಿ ಮುಂದಿನ ಪ್ರಶ್ನೆ, ಪ್ರಶ್ನೆ ನಂಬರ್ 9, ಇಸ್ ಕವಿತಾ ಕಿ ಅಂತಿಮ 4 ಪಂಕ್ತಿಯ ಕಂಠಸ್ಥ ಕೀಜಿಯೇ. ಇಲ್ಲಿ ಈ ಪದ್ಯದ ಕೊನೆಯಲ್ಲಿರುವ 4 ಸಾಲುಗಳನ್ನ ಕಂಠಸ್ಥ ಮಾಡಬೇಕಾಗಿದೆ, ಅಂದರೆ ಬಾಯಿಪಾಠ ಮಾಡಬೇಕಾಗಿದೆ. ಇಲ್ಲಿ ನೀವು ಕೊನೆಯ 4 ಸಾಲುಗಳನ್ನ ನೋಡಬಹುದು. ಮಿಟ್ ಮಿಟ್ ಕರ್ ವಾರಿಧರೋನೆ ಪಾನಿ ಬರ್ಸಾನಾ ಸೀಖ, ತರು ಗಿರಿವರ್ ಸೆ ಗಿರ್ ಗಿರ್ ಕರ್ ನದಿಯೋನೆ ಬಹನಾ ಸೀಖ. ಈ ರೀತಿಯಾಗಿ ಇಲ್ಲಿ ನೀವು ಬಾಯಿಪಾಠ ಮಾಡಿದಂತಹ ಪದ್ಯದ ಸಾಲುಗಳನ್ನು ಎಕ್ಸಾಮ್ಗಳಲ್ಲಿ ಕೇಳಲಾಗುವುದು. ಇಲ್ಲಿ ಈ ಸಾಲುಗಳನ್ನು ಬರೆಯುವ ಅವಶ್ಯಕತೆ ಇಲ್ಲ, ಕಂಠಸ್ಥ ಮಾಡಬೇಕಾಗಿದೆ. ಪೂರಕ್ ವಾಚನ್, ಇಲ್ಲಿ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಈ ಪದ್ಯವನ್ನ ಗಮನಿಸಿ ನಾವು ಮುಂದಿರುವ 4 ಪ್ರಶ್ನೆಗಳಿಗೆ ಉತ್ತರಿಸಬೇಕು. फूलों से हम हंसना सीखे और कली से मुस्काना, पत्तों से मस्ती में झूमे, डाली से झुक झुक जाना, सीखे सीख मस्त नदियों से जीवन में बहते जाना, बोली सीखे हम कोयल से मधुर गीत हरदम गाना, चंदा मामा से हम सीखे शीतलता बरसाना और मेघ से सीखे हम सब सूखे को सरसा देना, ऐसी सीख सदा हम सीखे जिससे जीवन हरा रहे, शिक्षाएं तो नित ऐसी ही जिनसे जीवन भरा रहे. ಇಲ್ಲಿ ಈ ಪದ್ಯವನ್ನು ಕೊಟ್ಟು 4 ಪ್ರಶ್ನೆಗಳನ್ನ ಕೇಳಲಾಗಿದೆ. ಈಗ ನಾವು ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ, ಫೂಲ್ और कली से हमें क्या सीखा है. ಇಲ್ಲಿ ಹೂವು ಮತ್ತು ಮೊಗ್ಗುಗಳಿಂದ ಏನನ್ನ ಕಲಿತಿದ್ದೇವೆ ಎಂದು ನಾವು ಬರೆಯಬೇಕು. फूल से हसना और कली से मुस्काना सीखा है. ಇಲ್ಲಿ ಹೂವುಗಳಿಂದ ನಗುವುದನ್ನು ಮತ್ತು ಕಲಿ ಸೆ ಮುಸ್ಕಾನ ಅಂದರೆ ಮೊಗ್ಗುಗಳಿಂದ ಮುಗುಳ್ ನಗುವುದನ್ನು ಕಲಿತಿದ್ದೇವೆ ಎಂದು ಇಲ್ಲಿ ಬರೆಯದಿದ್ದೇವೆ. ಪ್ರಶ್ನೆ ನಂಬರ್ 2, ನದಿ और कोयल से क्या सीख सकते हैं. ಇಲ್ಲಿ ನದಿ ಮತ್ತು ಕೋಗಿಲೆಯಿಂದ ನಾವು ಏನನ್ನ ಕಲಿಯಬಹುದು ಎಂದು ಕೇಳುತ್ತಿದ್ದಾರೆ. ನದಿ ಸೆ ಜೀವನ್ ಮೇ ಬಹನಾ सीख सकते हैं. ಇಲ್ಲಿ ನದಿಯಿಂದ ಜೀವನದಲ್ಲಿ ಹರಿಯುತ್ತಿರುವುದನ್ನ ಕಲಿಯಬಹುದು. और कोयल से मधुर गीत हरदम गाना सीख सकते हैं. ಮತ್ತು ಕೋಗಿಲೆಯಿಂದ ಮಧುರವಾಗಿ ಹಾಡುವುದನ್ನು ನಾವು ಕಲಿಯಬಹುದು ಎಂದು ಬರೆದಿದ್ದೇವೆ.
ಪ್ರಶ್ನೆ ನಂಬರ್ 3, ಚಂದ ಮಾಮ ತಥಾ ಮೇಘ ಹಮೆ ಕ್ಯಾ ಸಿಖಾತೆ ಹೈ. ಇಲ್ಲಿ ಚಂದ್ರ ಮತ್ತು ಮೋಡಗಳು ನಮಗೆ ಏನನ್ನು ಕಲಿಸುತ್ತವೆ ಎಂದು ಕೇಳುತ್ತಿದ್ದಾರೆ. ಚಂದ ಮಾಮ ಶೀತಲತಾ ಬರ್ಸಾನ ಸಿಖಾತೆ ಹೈ. ಇಲ್ಲಿ ಚಂದ್ರನು ಶೀತಲವಾಗಿರುವುದನ್ನು ಅಂದರೆ ತಂಪಾಗಿರುವುದನ್ನು ಕಲಿಸುತ್ತಾನೆ. ಆರ್ ಮೇಘ್ ಸೂಖೆ ಕೋ ಸರ್ಸಾ ದೇನಾ ಸಿಖಾತೆ ಹೈ. ಇಲ್ಲಿ ಮೋಡಗಳು ಒಣಗಿರುವಂತಹ ಸಸ್ಯಗಳು ಅಥವಾ ಒಣಗಿರುವಂತಹವನ್ನು ಹಸಿರಾಗಿಸುವುದನ್ನು ಕಲಿಸುತ್ತವೆ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 4, ಹಮೆ ಕಿಸ್ ಪ್ರಕಾರ ಕಿ ಸೀಖ್ ಅವಶ್ಯಕತಾ ಹೈ. ನಮಗೆ ಯಾವ ರೀತಿಯ ಶಿಕ್ಷಣವು ಅವಶ್ಯಕತೆ ಇದೆ ಎಂದು ಇಲ್ಲಿ ಕೇಳಲಾಗುತ್ತಿದೆ. ಹಮೆ ಜಿಸ್ಸೆ ಜೀವನ್ ಹರಾ ರಹೆ और शिक्षा ये तो नित ऐसी ही जिनसे जीवन भरा रहे ऐसी प्रकार की सीख की ಅವಶ್ಯಕತಾ है. ಇಲ್ಲಿ ಯಾವುದರಿಂದ ನಮ್ಮ ಜೀವನವು ಹಸಿರಾಗುತ್ತದೆಯೋ ಮತ್ತು ಎಂತಹ ಶಿಕ್ಷಣದಿಂದ ನಮ್ಮ ಜೀವನವು ಸದಾ ಹಸಿರಾಗಿರುತ್ತದೆಯೋ ಆ ರೀತಿಯ ಶಿಕ್ಷಣದ ಅವಶ್ಯಕತೆ ನಮಗಿದೆ ಎಂದು ನಾವು ಬರೆದಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಶಿಕ್ಷಾ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮಹಾತ್ಮ ಗಾಂಧಿ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.